ದೊಡ್ಡ ಲೈಟ್ ಹಾಕಿ ಹರ್ಷ. ಇದು ಫ್ರೀಜರ್ ಲಿಟ್ರೆ ಬರಲ್ಲ? ಫ್ರೀಜರ್ ಇಟ್ರೆ ಆಗತ್ತೆ, ಬೇಗ ತೆಗ್ದು ಇದು ಮಾಡಬೇಕು. ಓಕೆ, ನಿನ್ನೆ ಬಿಸಿ ಮಾಡಿ ಇಟ್ಟಿದ್ದು. ಓಕೆ, ನಾನು ಇದೆಲ್ಲ ಮಜ್ಜಿಗೆ ಎಕ್ಸ್ಟ್ರಾ ಇರೋದು ತೆಗಿತಾ ಇದ್ದೇನೆ. ಓಕೆ, ಇದು ವೇಸ್ಟೇಜ್ ಜಾಸ್ತಿ ಬರಲ್ವಾ? ಇಲ್ಲ. ಹಾಕು. ನಾನು ಇದು ಕೂಡ ಇವಾಗ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ, ಈಗ ಇದರಲ್ಲೇ ಹಾಕ್ತೀನಿ. ಓಕೆ, ಇವಾಗ ಬಿಸಿ ಇಟ್ಟಿದ್ಮೇಲೆ ಇದು ಎಲ್ಲ ನಾನು ಆಮೇಲೆ ನಿನಗೆ ತೋರಿಸ್ತೀನಿ. ದಿನಕ್ಕೆ ಎಷ್ಟು ಸರಿ ಗ್ಯಾಸ್ ಹೊರಿಸ್ತೀಯ? 3. ಇದು ಬಟ್ಲಲ್ಲಿ ಇಟ್ಬಿಡ್ತೀಯಾ? ನಾನು ಇಷ್ಟು ಬೆಣ್ಣೆ ಕಾಸಕ್ಕೆ ದೊಡ್ಡ ಪಾತ್ರೆ ಇಡ್ತೀನಿ, ಉಪ್ಪು ಹೋಗುತ್ತೆ, ಚೆಲ್ಲೋಗುತ್ತೆ ಅಂತ. ಇದು ಉಪ್ಪು ಹೋಗಲ್ಲ, ಚೆಲ್ಲು ಹೋಗಲ್ಲ. ಇದು ಕರಗ್ಲಿ ಅಷ್ಟೇ, ಆಮೇಲೆ ಸೆಕೆಂಡ್ ಪ್ರೊಸೆಸ್ ಆಗುತ್ತೆ. ಸರಿ. ಇದು ಬಟರ್ ಆಯ್ತಾ? ಗೀ ಬಟರ್. ನಾವು ಇದು ಫುಡ್ ಕಲರ್ ಹಾಕಿಲ್ಲ ನಡೆಯುತ್ತೆ, ಬಟ್ ಏನು ಚೆನ್ನಾಗಿ ಕಾಣಿಸಲ್ಲ ಅಂತ ನೀವು ಹೇಳೋದಲ್ಲ. ಜೆಲ್ಲಿ ಟೈಪೇ ಇರುತ್ತೆ ನೋಡಿ. ಓ, ಸೋ ನೈಸ್. ಓಕೆ, ಮಹೇಶಿಗೆ ಇಷ್ಟ ಇದು ಫೇವ್ರೆಟ್. ಅವ್ರಿಗೆ ಇವಾಗ ಮಾಡ್ಬೋದು, ಬಂದಿಲ್ಲ. ಬಿಟ್ರೆ ಅವ್ರು ಬರ ಕೇಳೋಕ್ಕಷ್ಟೇ ಬಂದಿದೆ. ಈಗ ಏನು ಹಾಕೋದು ಬೇಡ. ಈಗ ಹಾಕ್ತೀನಿ ಸ್ವಲ್ಪ ಕಾಲ ನಮಕ್ ಹಾಕ್ತೀನಿ, ಸ್ವಲ್ಪ ನಮ್ದು ಉಪ್ಪು. ಈ ಕಾಲ ನಮಕ್ ಎಲ್ಲಿ ತಗೋಬೇಕು? ಹರಿಹರದಲ್ಲಿ ಟೆಂಪಲ್ ರೋಡಲ್ಲಿ ಶೆಟ್ಟಿ ಅಂಗಡಿ ಯಾವ್ದಿದೆ, ದಾವಣದಲ್ಲಿ ಸಿಗತ್ ಬಿಡು. ಮಸಾಲೆ ನಮಗೆ ಇದಿಲ್ಲ ಅಂತವ್ರು ಏನ್ ಮಾಡ್ಬೇಕು? ಹಂಗೆ ಅದು ಮಾಡ್ಬೋದು. ಚಂದ ನಚಿಗೆ ಕಡಿಯೋದು. ಕುಡಿಯಲ್ಲ? ಇವಳು ಕುಡಿಯಲ್ಲ, ನಾನು ಕುಡಿತೀನಿ. ಬಟ್ ಕೆಮ್ಮಿದೆ ಅಂತ ನನಗೆ ಮಹೇಶ್ ಕುಡಿಯಕ್ಕೆ ಕೊಡಲ್ಲ. ಅವ್ರಿಗೊಬ್ರಿಗೋಸ್ಕರ ನನಗೆ 15 ದಿವಸದಿಂದ ಕೆಮ್ಮಿದೆ ಇವಾಗ. ಹೌದಾ? ಒಂದೇ ರಾತ್ರಿ ಕೆಮ್ತಿದ್ದೆ ನೀನು ಆಕ್ಚುಲಿ. ಪ್ಯಾಡ್ಲಿ ಹಣ್ಣಿಂದ ಕೆಮ್ಮು ಜಾಸ್ತಿ ಆಗತ್ತೆ. ಹೌದು, ಶೀತ ಅಲ್ಲ ಅದು. ನನಗೆ ಕೊಡಲ್ಲ ಅವ್ರು, ನನಗೆ ತುಂಬಾನೇ ಇಷ್ಟ ಆಗತ್ತೆ ಇದೆಲ್ಲ. ಇವಾಗ ಪೈ ನೋಡ ಉಪ್ಪು ಖಾರ ಹಿಂಗೆ ಹಚ್ತೀನಿ. ಅದನ್ನು ತೋರಿಸು. ಆ ಡಬ್ಬಿ ತೆಗೆದ್ರೆ ಸ್ಮೆಲ್ ಬರುತ್ತೆ ಮಸಾಲೆ. ಅವ್ರು ನಂಬಕ್ ರೆಡಿ ಇಲ್ಲ, ಅವ್ನು ಕುಡ್ದಿದ್ದಾನೆ. ಏನು ಅವ್ನು ಕುಡ್ದಿದ್ದಾನೆ ಅಂದ್ರೆ ನಂಬಕ್ ರೆಡಿ ಇಲ್ಲ ಅವರು. ಒಂದೇ ಹೌದಲ್ಲ? ನನ್ನ ಫ್ರೆಂಡ್ ನೋಡಿಲ್ಲ ಅಂತ ಹೇಳ್ಬೇಕಿತ್ತು ನೀನು. ಅವರು ಬೇಗ ಎಕ್ಸೆಪ್ಟ್ ಮಾಡಲ್ಲ, ಅವ್ರು ಕಳ್ಸಿರೋದಲ್ಲ. ಹೌದು. ನೀರು ಬೀಳುತ್ತೆ ಅಷ್ಟ, ನೀರು ಜಾಸ್ತಿ ಇದೆಲ್ಲ. ಬರೀ ಟಿಪ್ ಅಷ್ಟೇ ನೀರು ಹಚ್ಬೇಕು ಯಾವಾಗ. ನಾನು ತೊಳೆದೇ ಇಡ್ತೀನಿ, ಡೈಲಿ ಯೂಸ್ ಮಾಡಲ್ವಲ್ಲ ನಾವಿದು. ಅಲ್ಲ, ತೊಳೆದ್ಮೇಲೆ ಒರೆಸ್ಬೇಕಿತ್ತು. ಇವಾಗ ನಿನಗಿಲ್ಲಿ ಉಪ್ಪು ಖಾರ ಸಿಕ್ತು. ಇದ್ರಲ್ಲಿ ಉಪ್ಪು ಖಾರ ಜಾಸ್ತಿ ಇದೆ, ಸ್ವಲ್ಪ ತೆಗಿ. ಇರ್ಲಿ ಬಿಡು. ಇರ್ಲಿ ತಗೋ. ಇರ್ಲಿ. ಇಷ್ಟೇನಾ? ಮುಗೀತು. ಇವಾಗ ಕುಡ್ದು ನೋಡಿ. ವಾವ್, ಸೂಪರ್. ಇದನ್ನ ಸ್ಟೋರ್ ಮಾಡಿ ಇಡೋದು. ಫಸ್ಟ್ ಪ್ಯಾರ್ಲೆಕಾಯಿ ಕಟ್ ಮಾಡಿ ಮಿಕ್ಸರ್ ಮಾಡಿ ಸೋಸಿ ಇಡ್ತೀವಲ್ಲ, ಈ ಕಡೆ ಸಕ್ಕರೆ ಸಿರಪ್ ಮಾಡಬೇಕು. ಓ, ಅದು ಫುಲ್ ತಣ್ಣ, ಅದು ಬಂದ್ ಮಾಡಿದ್ಮೇಲೆ ಸ್ವಲ್ಪ ಕಲರ್ ಹಾಕ್ಬೇಕು ಸಕ್ಕರೆ ಸಿರಪ್ಪಿಗೆ. ಆಮೇಲೆ ಅದು ಫುಲ್ ಎಕ್ದಮ್ ತಣ್ಣಾಗ್ಬೇಕು, ಸ್ವಲ್ಪ ಕೂಡ ಬಿಸಿ ಇರಬಾರ್ದು. ಅವಾಗ ಇದು ಪೇಸ್ಟ್ ಮಾಡಿರ್ತೀವಲ್ಲ ಇದನ್ನ ಪಲ್ಪ್, ಅದು ಹಾಕಿ ಬಾಸ್ ಮಾಡ್ಬೇಕು ಚೆನ್ನಾಗಿ. ಸೊ ಅದು ಈಕ್ವಲ್ ಆಗಿ ಮಿಕ್ಸ್ ಆಗತ್ತೆ. ಆಮೇಲೆ ನೀವು ಫ್ರಿಜ್ ಅಲ್ಲಿ ಇಟ್ಬಿಡೆ ಇದು
ಮಿಕ್ಸಿ ಮಾಡುವಾಗ ಪೇರ್ಲೆ ಹಣ್ಣು ಲಿಂಬೆ ಹಣ್ಣು ಹಾಕ್ಬೇಕು ಅವಾಗ. ನೀನ್ ಅವಳಿಗೆ ಇವಾಗ ನಿಮಗೆ ಅದು ತಿನ್ನೋದು ನಾ ಹೇಳ್ತೀನಲ್ಲ ಎಕ್ಸ್ಟ್ರಾಕ್ಟ್ ಅದು ಗಟ್ಟಿ ಬೇಕಂದ್ರೆ ತುಂಬಾ ಒಂದ್ 5 ಮಿನಿಟ್ಸ್ ಇನ್ನ ಇದಕ್ಕೆ ಇದ್ ಮಾಡ್ಬೇಕು. ಬಟ್ ಮಹೇಶಿಗೆ ನಮಗೆಲ್ರಿಗೂ ಸ್ವಲ್ಪ ಲಿಕ್ವಿಡ್ ತರ ಇಷ್ಟ ಅದು ತಿನ್ನೋದು ಎಕ್ಸ್ಟ್ರಾಕ್ಟ್. Okay, ಸೊ ನಾವೇನ್ ಇವಾಗ ಸ್ವಲ್ಪ ಫಸ್ಟ್ ಇಷ್ಟೇ ಉಪ್ಪು ಹಾಕ್ದೆ. ಇದು ಉಪ್ಪಿದಾಯ್ತಾ ಹಿಟ್ಟು. ನೀನ್ ನೆಕ್ಸ್ಟ್ ಟೈಮ್ ಮಾಡುವಾಗ ಉಪ್ಪು ಹಾಕಿದ್ದನ್ನ ದೇವ್ರಿಗೆ ಇಡ್ಬೇಡ. ಹೌದಾ? ಉಪ್ಪು ಖಾರ ಎಲ್ಲ ಹಾಕ್ತಾರಲ್ಲ ಕೆಲವೊಬ್ರು, ಹಾ, ಹಾ, ಅದೆಲ್ಲ ಹಾಕಿರೋ ದೇವ್ರಿಗೆ ಕೊಡ್ಬಾರ್ದು. ನಮ್ಮ ಮನೇಲಿ ನಡೀತಿದೆ ಇಷ್ಟು ವರ್ಷ ಗಂಟೆ ಏನು ಇದ್ ಮಾಡಿಲ್ಲ. ಪ್ಲೇನ್ ಹಾಕಲ್ಲ. ಪ್ಲೇನ್ ಮಾಡಿದ್ರೆ ಇದು ಅಷ್ಟೇ. ಹಿಟ್ಟು, ಗೋಧಿ ಹಿಟ್ಟು. ಗೋಧಿ ಹಾಕ್ತೀಯಾ? ಹಾ, ಗೋಧಿ ಹಿಟ್ಟು ಇವಾಗ ಹಾಕ್ತೇನೆ. ನಾವು ಹಾಕ್ಬೇಕಾ? ನಿನಗೆ ಅಕಸ್ಮಾತ್ ಎಕ್ಸ್ಟ್ರಾಕ್ಟ್ ತುಂಬಾ ಹೊತ್ತು ಗ್ಯಾಸ್ ವೇಸ್ಟ್ ಆಗೋದ್ ಬೇಡ. ಅದಕ್ಕೆ ಅದು ಮಜ್ಜಿಗೆ ಏನಿದೆ ಅಲ್ವಾ, ನೀವು ತುಂಬಾ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಅದು ಮಜ್ಜಿಗೆನ ನೀವು ಇದ್ ಮಾಡ್ತೀರಾ. ಹೌದು, ಇವ್ಯಾಪರೇಟ್ ಮಾಡ್ತೀರಾ ಅಲ್ವಾ, ಅದು ಕಾಡ್ಸಿ ಇದ್ ಮಾಡಿ. ನಾನು ಅದನ್ನ ಹಿಟ್ಟಲ್ಲಿ ಅದು ಓನ್ಲಿ ಅದಷ್ಟೇ ಇದು ಮಜ್ಜಿಗೆ ಎಲ್ಲ ತಗೊಂಡ್ಬಿಡತ್ತೆ ಹಿಟ್ಟು. ನೀನ್ ನೋಡಿ ಇವಾಗ 1-2 ನಿಮಿಷದಲ್ಲಿ ನಮ್ ತುಪ್ಪ ರೆಡಿ ಆಗ್ಬಿಡತ್ತೆ. ಸಾಕು ಅಷ್ಟಿಟ್ಟು? ಅಷ್ಟೇ ಇಟ್ಟು ಸಾಕು. 2 ಗಂಟೆ ಕಾಯಿಸ್ತೀನಿ ಕಣೆ. ಟೈಮ್ ಇಲ್ದವರು ತುಂಬಾ ಗ್ಯಾಸ್ ವೇಸ್ಟ್ ಆಗತ್ತೆ ಅಂತ ನನ್ನಂತ ಚಿಂತೆಯವರು ಹಿಂಗ್ ಮಾಡ್ಬೇಕು. ಸೊ ಇದು ಏನು ಗ್ಯಾಸ್ ಕೂಡ ವೇಸ್ಟ್ ಆಗಲ್ಲ, ಅದು ಎಕ್ಸ್ಟ್ರಾಕ್ಟ್ ಅದು ತುಂಬಾನೇ ಇದು ಇದೆ ಅಲ್ವಾ, ಇದು ಒಂದ್ ಕಡೆ ಆಗ್ಬಿಡುತ್ತೆ. ರವಿಗೆ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬೇಕು, ಇದಕ್ಕೆ ಹಾಕ್ತಾರೆ. ಈ ಮೂಮೆಂಟ್ ಅಲ್ಲಿ ಹಾಕ್ಬೇಕಾ? ಹಾ, ನೀನ್ ಫಸ್ಟ್ ಇದು ಕುದಿಸ್ತೀರ ಅವಾಗ ನೀನ್ ಹಾಕ್ಬಿಡು. ನಾನ್ ಕೆಲವೊಂದ್ಸತಿ ಲವಂಗ ಹಾಕ್ಬಿಡ್ತೀನಿ, ಕೆಲವೊಂದ್ಸತಿ ಎಲೆ ಹಾಕ್ಬಿಡ್ತೀನಿ. ಆಮೇಲೆ ಕೆಲವೊಂದ್ಸತಿ ನಮ್ಮ ಅತ್ತೆ ಏನ್ ಮಾಡ್ತಾರ ಗೊತ್ತಾ, ತುಂಬಾ ಅಂದ್ರೆ ತುಂಬಾ ರೇರ್. ಇವಾಗ ಇದು ಹಿಟ್ ಹಾಕಿದ್ಮೇಲೆ ಕೂಡ ಕೆಲವೊಂದ್ಸತಿ ಅದು ಎಂತ ಮಜ್ಜಿಗೆ ಇರತ್ತೋ ಏನೋ ಅಂತ ಇದು ಆಗದೇ ಇಲ್ಲ, ಕಲೆಕ್ಟೇ ಆಗಲ್ಲ. ಅವಾಗ ಅವರು ಈರುಳ್ಳಿ ಹಾಕ್ತಾರೆ, ಸಿಪ್ಪೆ ತೆಗ್ದು ಚಿಕ್ಕ ಈರುಳ್ಳಿ ಹಾಕ್ಬಿಡ್ತಾರೆ. ಅದು ಆಮೇಲೆ ಮೆತ್ತಗೆ ಎಕ್ಸ್ಟ್ರಾಕ್ಟ್ ಆಗತ್ತೆ. ಆ ಈರುಳ್ಳಿ ನಾವು ಅಡ್ಗೆಯಲ್ಲಿ ಯೂಸ್ ಮಾಡ್ಬಿಡ್ತೀವಿ. ಫುಲ್ ಘೀ ಇರತ್ತಲ್ವ ಅದ್ರಲ್ಲಿ. ಹೌದು. ಇವಾಗ ಇದಾಗ್ತಿದೆ ನೋಡಿ, ಡಿವೈಡ್ ಆಗ್ತಿದೆ ಹಿಟ್ಟಿಂದು ಮತ್ತೆ ಘೀ. ಹೌದು. ಕೆಳಕ್ ಜಾಸ್ತಿ ಟಚ್ ಆಗ್ಬಾರ್ದು ಅಂತ ನಾವು ಇದು ಮಾಡ್ತಿರೋದು ಇವಾಗ. ಸೀದೋಗುತ್ತೆ. ಹಾ, ಸೀದೋಗುತ್ತೆ. ಇಷ್ಟು ಬೇಗ ಘೀ ಆಗುತ್ತಾ? ಘೀ ಆಗಕ್ ಬಂತು. ಜಸ್ಟ್ ಇವಾಗ ಫ್ಯೂ ಸೆಕೆಂಡ್ಸ್. ನಂಗೆ ಖಾಲಿ ಮಾಡಕ್ ಇಷ್ಟ ಆಗ್ತಿಲ್ಲ. ನೆನ್ನೆ ಕುಡಿದ್ರೆ ಇವತ್ತಾಗ್ಲೇ 2-3 ಸತಿ ಆಗ್ಬಿಡೋದೈತೆ ಹಂಗಾದ್ರೆ. ಇವಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದೆಲ್ಲ ಒಂದ್ ಕಡೆ ಜಮಾ ಆಗ್ಬಿಡತ್ತೆ. ಆಮೇಲೆ ನಾನು ಘೀ ತೆಗ್ದು. ಹೌದು, ಸ್ಮೆಲ್ ಬರ್ತದೆ. ಅದೇ ಸ್ಮೆಲ್ ಬಂತು ಅಂತ ನಂಗೆ ಗೊತ್ತಾಯ್ತು. ಇವಾಗ ಘೀ ಅದು ಕಚ್ಚಾ ಇಲ್ಲ, ಇವಾಗ ಫುಲ್ ಇದೆ, ಚೆನ್ನಾಗಾಗಿದೆ. ಮುಗೀತು. ಇದೆ ಈಗ ನೀನು ನೆನೆಸಿದ್ದಿಲ್ಲಿ ಅಕ್ಕಿ, ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಮೆಂತೆ ಎಲ್ಲ ಮಜ್ಜಿಗೆದ. ಅಳತೆ ಹೇಳೋಣ, ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು? 4 ಲೋಟ ಅಕ್ಕಿ. 4 ಲೋಟ ಅಕ್ಕಿ ಅಂದ್ರೆ 1 ಲೋಟ ಕಡಲೆಬೇಳೆ, ಅರ್ಧ ಲೋಟ ಉದ್ದಿನ ಬೇಳೆ, ಸ್ವಲ್ಪ ಮೆಂತೆ, ಅದೆಲ್ಲ ಮಜ್ಜಿಗೆದಲ್ಲಿ ನೆನ್ಸಿದ್ದು. ತೊಳೆದು ಚೆನ್ನಾಗಿ ಆಮೇಲೆ ಮಜ್ಜಿಗೆದಲ್ಲಿ ನೆನ್ಸಿದ್ದೇನೆ. ದೆನ್ ರುಬ್ಬುವಾಗ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ನಾನು ಕರ್ಬೇವು ಕೂಡ ಹಾಕ್ತೀನಿ. ಆಸ್ ಐ ಆಮ್ ಫ್ರಮ್ ಕರ್ನಾಟಕ, ಅದಕ್ಕೆ ಇಲ್ಲೆಲ್ಲ ಕರ್ಬೇವು ಬಳಸಲ್ಲ, ಇಲ್ಲಿ ಬಳಸಲ್ಲ. ದೆನ್ ಸ್ವಲ್ಪ ಅದ್ರಕ್ ಕೂಡ ಹಾಕ್ತೀನಿ. ಆಮೇಲೆ ಎಲ್ಲ ರುಬ್ಬಿ. ಕರ್ಬೇವು ಮರ ಹಾಕಿದ್ಯಾರು? ನಾನೇ ಹಾಕಿರೋದು. ಇವಾಗ ನಾನು ಅದ್ರಕ್ ತಗೊಳ್ತೀನಿ. ಇದರಲ್ಲಿ ಇದಾಗಿದೆ. ಸ್ವಲ್ಪ ನೀವು ನೋಡ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಅಂತವೆಲ್ಲ ತಿಂತೀವಿ, ಊಟ ಜಾಸ್ತಿ ಮಾಡಿ. ಒಳಗೆ ನಂಗೆ ರೋಟಿ ಅದರಿಂದೆಲ್ಲ ಸ್ಟಫಿಂಗ್ ಇರುತ್ತೆ. ಹೊರಗೆ ಆಲೂ, ಅದನ್ನ ಒಳಗಿಂದ ಫುಲ್ ತೆಗ್ದು ಅದ್ರೊಳಗೆ ಸ್ಟಫಿಂಗ್ ತುಂಬ್ತಾರೆ. ಓ, ಹಂಗೆ. ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ. ಅದು ಮುಂಬೈಲ್ ಕೂಡ ಸಿಗಲ್ಲ, ಲಾತೂರಲ್ಲಿ ಕೂಡ ಒಂದೇ ಹೋಟ್ಲಲ್ಲಿ ಸಿಗೋದು.
ನಮ್ಮ ಅಕ್ಕ ಕೂಡ ಇಲ್ಲೇ ಬಂದು ತಿಂದಿದ್ದು. ಅಲ್ಲ ನನ್ನ ಕಡೆ ಎಲ್ಲ ತಿನ್ನಲ್ಲ ಅವ್ರ ಅಂದ್ರೆ ನಿನಗೆ ಏನ್ ತಿನ್ಬೇಕು ಅದನ್ನ ಏನ್ ಮಾಡ್ರು. ನನ್ನ ಮೈದಾ ಅದೆಲ್ಲ ಅಲ್ಲ ಹಂಗಲ್ಲ ಅದನ್ನ ತಿನ್ನಲ್ಲ. ನೀನ್ ಮೈದಾ ತಿನ್ನಲ್ಲ. ನಾನು ಅದು ಅವಳ ಏನ್ ಸ್ನಾಕ್ಸ್ ಆರ್ಡರ್ ಮಾಡಿದ್ರೆ ನಾನು ತಿಂತೀನಿ, ಅದೆಲ್ಲ ಯಾವುದೂ ಇಲ್ಲ ಅನ್ನೋ. ಓಕೆ ಓಕೆ ಓಕೆ. ಲಾಸ್ಟ್ ನೀವು ರೈಸ್ ತಗೋತೀರ ಅದ್ರ ನಾನು ಸ್ವಲ್ಪ ರೈಸ್ ತಗೊಂಡ್ಬಿಡ್ತೀನಿ ಅಷ್ಟೇ. ಓಕೆ ನೀನ್ ಸ್ನಾಕ್ಸ್ ತಗೊಂಡೆ. ಯಾವಾಗ್ಲೂ ನೋಡಿದ್ರು ಅಲ್ಲಿ ರಶ್ ಇರತ್ತೆ, ಅದೊಂದು ಇರಬಾರ್ದು ಅಷ್ಟೇ. ಅದು ಬೇರೆ ಇವತ್ತು ಸ್ಯಾಟರ್ಡೇ ನೈಟ್. ಅದ್ರಾಗ ಇನ್ನೂ ಸ್ವಲ್ಪ ಹಾಕ್ಬಿಡ್ತೀನಿ. ಇದೆಲ್ಲ ನಾನು ಬಂದಾಗೇನೆ ಎಲ್ಲ ತೊಳೆದು ಬಟ್ಟೆ ಮೇಲೆ ಹಾಕಿ ಒಣಗಿಸಿ ಆಮೇಲೆ ಬ್ಯಾಗ್ಸ್ ಅಲ್ಲಿ ತುಂಬದ್ ನಾನು. ಈ ತುಪ್ಪ ಆಯ್ತು ನಂಗೆ ಆಶ್ಚರ್ಯ. ನಾವು ಇನ್ನು ಸ್ವಲ್ಪ ಮಾಡ್ಬೇಕಾ ನಮ್ಮ ಮನೇಲಾದ್ರೆ? ಬೇಡ, ಇದಿಷ್ಟೇ ಮರಳು ಆಗತ್ತ ತುಪ್ಪ. ತುಪ್ಪ ಮರಳಾಗಲ್ಲ, ಹಂಗ ರವೆ ರವೆ ತರ ಇಲ್ಲ ಇಲ್ಲ ಇಲ್ಲ. ಅದು ಆಮೇಲೆ ಹಿಂಗಾಗತ್ತೆ ನೋಡೋದು. ಅದು ಹಂಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇನ್ನು ಸ್ವಲ್ಪ ಮಾಡ್ಬೇಕಾ? ಇದು ಕೆಳಗಿಂದು ರವೆ ರವೆ, ಕೆಳಗಿಂದಲ್ಲ ತುಪ್ಪ ಹಿಂಗೆ ಆಗತ್ತೆ. ನೀ ಏನಾದ್ರೂ ಹಾಕು, ತುಪ್ಪ ಹಿಂಗೆ ಆಗತ್ತೆ. ಹಿಂಗ್ ರವೆ ರವೆ ಇದೆ ರವೆ ರವೆ ಇದು ಹಿಂಗೆ ಆಗತ್ತೆ. ಇದು ಹಾಲು ಮೊಸರು ತುಪ್ಪ ವಾಸನೆ ನೋಡ್ಬಾರ್ದಂತ ಇವಾಗ್ಲು. ಹೌದಾ? ಅದು ಅಮೃತ ಅಲ್ಲ. ಹೌದಾ? ಓಕೆ. ನಾನು ಫ್ರೆಶ್ ಎಲ್ಲ ಅಲ್ಲ, ಇದು 4 ತುಪ್ಪ ಅಂದೆ. ಇದು ಮುಂಚೆದ. ಸೊ ಇದ್ರಲ್ಲಿ ನಾನು ಫ್ರೆಶ್ ಮಾಡೋದು ಇದು ಹಾಕಲ್ಲ. ಇವಾಗ ಇದಿತ್ತಲ್ಲ ಗ್ರಹಣ ಎಲ್ಲ ತುಳಸಿ ಹಾಕಿಟ್ಟಿದ್ದೇನೆ ನಾವು. ಅದು ಎಲ್ಲ ತುಳಸಿ ಹಾಕ್ತೀವಲ್ಲ. ಎಷ್ಟೊಂದು ಇಟ್ಟಿರ್ತೀವಿ ಹಳದಿ ಪೌಡ್ರು. ಇದು ಇಷ್ಟು ಕೆಳಗೆ ಹೆಂಗ 1 kg ಮೇಲೆ ಇಟ್ಟಿದ್ದೀನಿ. ಹೌದಾ? ಯಾಕೆ ಅಷ್ಟು ಒಂದೇ ಸೈತ ಹೇಳ್ತೀಯ? ನಮ್ದೆಲ್ಲ ಮುಂಚೆಯಿಂದನೇ ಎಲ್ಲ ಸ್ಟೋರ್ ಮಾಡೋದು ಅಭ್ಯಾಸ ಅಲ್ವಾ, ಮಧ್ಯೆ ಮಧ್ಯೆ ತಗೊಳ್ಳೋಣ ನಾನು. ಎಷ್ಟು ಘಮ ಘಮ ಅಂತಿದ್ದು. ಅರ್ಶಿನ ಅದು ಧನಿಯಾ ಜೀರಾ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡ್ತೀವಿ. ಉಪ್ಪು ಸ್ವಲ್ಪನೇ ಹಾಕ್ತೀವಿ, ಬಿಕಾಸ್ ನಮ್ಮ ಮಜ್ಜಿಗೆಗೂ ಉಪ್ಪು ಹಾಕ್ತೀವಲ್ಲ. ಹೌದು. ಒಂದೇ ಡೈರೆಕ್ಷನ್ ಅಲ್ಲಿ ನಾನು ಇದು ಮಾಡೋದು. ಹೀಗೆ ಅದು ಏನಾದ್ರೂ ಬ್ಯಾಟರ್ ಇಲ್ಲಿ ಒಂದೇ ಡೈರೆಕ್ಷನ್ ಇದ್ರೆ ಅದು ಚೆನ್ನಾಗಿ ಫ್ಲಫಿನೆಸ್ ಬರುತ್ತೆ. ಹೌದಾ? ಇವಾಗ ಹಿಂಗೆ ಮಾಡಿದ್ರೆ ಅದು ಏರ್ ಪಾಕೆಟ್ಸ್ ಇಟ್ಕೊಳ್ಳುತ್ತೆ. 2 ಕಡೆ ಇದ್ದಾಗ ಅದು ಕಟ್ ಆಗ್ಬಿಡುತ್ತೆ. ಓಕೆ. ಇವಾಗ ನಾನು ಥ್ಯಾಂಕ್ ಯು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಅವತ್ತಿನ ಬ್ಲಾಗ್. ಮನೆಗೆ ಹೋದ್ಮೇಲೆ ಪೇರ್ಲೆಕಾಯಿ ಅಂದರೆ ಸೀಬೆಕಾಯಿ ಜ್ಯೂಸ್ ಕುಡಿದು ಹಾಗೆ ನೆಕ್ಸ್ಟ್ ಡೇಗೆ ಏನು ಪ್ರಿಪ್ರೇಷನ್ ಮಾಡಬೇಕಿತ್ತು ಡೋಕ್ಲಾಗೆಲ್ಲ ನೆನೆಸಿಟ್ಟು ದಿನ ರುಬ್ಬಿ ಈಗ ವಾಡಿ ಅನ್ನೋ ಒಂದು ಹೋಟೆಲ್ಗೆ ನಾವು ಊಟಕ್ಕೆ ಬಂದ್ವಿ. ಹರ್ಷ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿತ್ತು 2 days? ಓ ಸೂಪರ್ ಬೆಸ್ಟ್ ಮೆಮೊರೀಸ್ ಇವಾಗ ಅದು ಆಮೇಲೆ ಅಲ್ಲ. ಬಟ್ ನಾವು ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ ಮೆಮೊರೀಸ್. ಎಲ್ಲ ಹೊಸ ಹೊಸ ಮೆಮೊರೀಸ್ ನನಗೆ. ಹೌದು. ರಾತ್ರಿ ನೀವು ದಾಲ್ ಡೋಕ್ಲಾಗ್ ಏನು ರೆಡಿ ಮಾಡಿದ್ಲಲ್ಲ ಅದು ಬ್ಯಾಟರ್ ರುಬ್ಬಿಟ್ಟಿದ್ದು ಬೆಳಗ್ಗೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಅದನ್ನ ಇವಾಗ ಆಕ್ಟಿವೇಟ್ ಮಾಡ್ಕೋತಾಳೆ ಇವಾಗ. ಅಂದರೆ ಸೋಡಾ ಹಾಕಲೇಬೇಕು, ಇಲ್ಲಾಂದರೆ ಅಷ್ಟು ಸಾಫ್ಟ್ ಬರಲ್ಲ ಅಂತ. ಸೋಡಾ ಹಾಕಿದ್ರೆ ನಮ್ಮ ಮಾಮೂಲಿ ಇಡ್ಲಿ ಥರ ಬರುತ್ತದು. ಡೋಕ್ಲಾ ಅನ್ಸಲ್ಲ. ಸ್ವಲ್ಪ ಸೋಡಾನ ಹಾಕ್ಬಿಟ್ಟು ಅದ್ರ ಮೇಲೆ ನಿಂಬೆ ಹೋಳಿನ ಹಿಂಡಿದರೆ ಅದು ಆ್ಯಕ್ಟಿವೇಟ್ ಆಗ್ತಾ ಇದ್ದಂಗೆ ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಒಂದೇ ಡೈರೆಕ್ಷನಲ್ಲಿ ಅದನ್ನು ಕಲಿಸ್ಬೇಕು. ಅವಳು ಹೇಳೋದು ಏರ್ ಪಾಕೆಟ್ಸ್ ಹಾಗೇ ಇರಬೇಕು. ತುಂಬ ವಿಸ್ಕ್ ಮಾಡಿದರೆ ಆ ಕಡೆ ಈ ಕಡೆ ಎಲ್ಲ ವಿಸ್ಕ್ ಮಾಡಿದ್ರೆ ಅದು ಫ್ಲಫಿ ಬರಲ್ಲ ಅಂತ ಅವಳು ಹೇಳ್ತಾಳೆ. ಸೊ ನಿಜವಾಗ್ಲೂ ಈಗ ವಿಡಿಯೋ ನೋಡ್ತಾ ನನಗೆ ತೇಪ್ಲ ತಿನ್ನಬೇಕು ಅನಿಸ್ತು. ಅದೇನು ತೋರಿಸ್ತೀನಿ. ಲಿಂಬೆಹಣ್ಣು ಹಾಕಿದೆ. ಹೇಳೋದು ಕ್ಲಾಕ್ ವೈಸ್ ಅಷ್ಟೇ ತಿರುಗಿಸ್ಬೇಕು. ಕ್ಲಾಕ್ ವೈ ಅಷ್ಟೇ, ಒಂದೇ ಡೈರೆಕ್ಷನ್ ಅಲ್ಲಿ. ಯಾವ್ದಾದ್ರು ಡೈರೆಕ್ಷನ್ ಇರಲಿ, ಒಂದೇ ಡೈರೆಕ್ಷನ್ ಅಲ್ಲಿ. 10 minutes. ಓಕೆ. ಸೊ ಡೋಕ್ಲಾ ರೆಡಿ. ಇದು ಒಂದು ಪ್ಲೇನ್ ಡೋಕ್ಲಾ. ಹಾಗೆ ಪೈ ತೆಗೆಯೋದು
ಇದು ರೆಡ್ ಡೋಕ್ಲಾ. ಹಾಗೆ ಇಮ್ಲಿ ಚಟ್ನಿ, ಇದ್ರ ಜೊತೆ ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ಎಲ್ಲ ಇರುತ್ತೆ. ಇವಾಗ ನಾನು ಹಾಕೊಂಡ್ಮೇಲೆ ತೋರಿಸ್ತೀನಿ. ರಾತ್ರಿಗಂತ ಮಧ್ಯಾಹ್ನಗಂತ ಚಟ್ನಿ ಹಾಕ್ಬಿಡ್ತೀನಿ. ಇಮ್ಲಿ ಚಟ್ನಿ ರೆಸಿಪಿ ಇಡಬೇಕು ಬೇಗ. ಇಮ್ಲಿಗೆ ಮತ್ತೆ ಬೆಲ್ಲ ಬಾಯ್ಲ್ ಮಾಡಿದೆ, ಹಾಂ, ಅದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿದ್ಮೇಲೆ ಓಕೆ, ಅದು ಸಾಸ್ ಏನ್ ಹೇಳ್ತಾರೆ, ಸೋಸ್ಬೇಕು. ಸೋಸ್ಬೇಕದು. ಚೆನ್ನಾಗಿ ಸೋಸಿದ್ಮೇಲೆ ಅದರಲ್ಲಿ ಜೀರಿಗೆ, ಸಾಸಿವೆ ಮತ್ತೆ ಇಂಗಿಂದು ಮತ್ತೆ ಒಗ್ಗರಣೆ ಹಾಕಿದೆ. ಲಾಲ್ ಮಿರ್ಚ್, ಖಾರದ ಪುಡಿ ಮತ್ತೆ ಉಪ್ಪು ಅದು ಹಾಕಿ ಮಾಡಿದೆ. ಒಗ್ಗರಣೆ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಬಾಯ್ಲ್ ಮಾಡಿದೆ. ಬಿಕಾಸ್ ಸೋಸುವಾಗ ನೀರ್ ಹಾಕ್ತಿವಿ, ಮತ್ತೆ ಕಚ್ಚಾ ನೀರ್ ಇರತ್ತಲ್ಲ, ಮತ್ತೊಂದ್ಸತಿ ಬಾಯ್ಲ್ ಮಾಡಿ ಇಟ್ಬಿಟ್ಟೆ, ಮುಗೀತು. ಓಕೆ ಓಕೆ. ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಆ ಥರ ಏನಿಲ್ಲ? ಹಾ, ಇಲ್ಲ. ಓಕೆ. 4 ಸ್ಪೂನ್ ದಹಿ ಹಾಕ್ಬಿಡು. ಇವಾಗ ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಹಾಕಿದಾಳೆ. ಸ್ವಲ್ಪ ಮೆಂತ್ಯ ಸೊಪ್ಪಲ್ಲ, ಮೆಂತ್ಯ ಸೊಪ್ಪು, ಉಪ್ಪು ಹಾಕಿದ್ಯಾ? ಉಪ್ಪು ಇವಾಗ ಹಾಕ್ತೀನಿ. ಮೊಸರು ಸಾಫ್ಟ್ನೆಸ್ಗೆ. ಓಕೆ ಓಕೆ, 4 ಆಯ್ತು. ಇನ್ನೊಂದು ಹಾಕ್ಬಿಡು. ಮೆಂತೆ ಹಸಿ ಸೊಪ್ಪು ಕಡಿಮೆ ಇತ್ತು ಅಂತ ಕಸೂರಿ ದೂರ ಎತ್ಕೊಂಡು ಝೂಮ್ ಮಾಡ್ಕೊಂಡು ತೆಗಿತೀನಿ, ಡಿಸ್ಟರ್ಬ್ ಆಗಲ್ಲ. ಮಾಡು. ಕಸೂರಿ ಮೆಥಿ ಹಾಕ್ತಿದ್ವಿ, ಕಡಿಮೆ ಇತ್ತು ಅಂತ ಸ್ವಲ್ಪ ಒಂದು 2 ನಿಮಿಷ ಇದು ನೆನಿಲಿ. ಅಲ್ಲಿವರೆಗೆ ಬೇರೆದೆಲ್ಲ ಹಾಕ್ಬಿಡೋಣ. ನಿಮಿಷ ಸ್ವಲ್ಪ ಚೆನ್ನೈ ಕಾಟ, 2 ಸ್ಪೂನ್ ಕಡಲೆ ಹಿಟ್ಟು. ಪುರಿ ಕಡಲೆ ಹಿಟ್ಟು ಅಥವಾ ಪಕೋಡ ಮಾಡ್ತೀವಲ್ಲ? ಪಕೋಡ ಮಾಡೋದು. ಬೇಸನ್. ಓಕೆ. ಉಪ್ಪು ಅಜ್ಜುಮೆಣು, ಹಲ್ದಿ, ಖಾರದ ಪುಡಿ, ಮತ್ತೇನು ಧನಿಯಾ ಜೀರಿಗೆ. ಸ್ವಲ್ಪ ನಾನು ಹಿಂಗ್ ಕೂಡ ಹಾಕ್ತೇನೆ. ಬೇಸನ್ ಇದೆ ಅಲ್ವಾ, ಬೇಸನ್, ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ತೇನೆ. ಗುಜರಾತಲ್ಲಿ ಇರೋರಿಗೆ ಕರಿಬೇವು ಗೊತ್ತೇ ಇಲ್ಲ ಅನ್ಸುತ್ತೆ. ಅವ್ರು ಬರೀ ಒಗ್ಗರಣೆಗೆಲ್ಲ ಅಷ್ಟೇ ಯೂಸ್ ಮಾಡೋದು. ಮಾಡ್ತಾರಾ? ಒಗ್ಗರಣೆಗೆ ಹಾಕ್ತಾರೆ. ಬಟ್ ಈಗ ನಾವು ತುಂಬಾ ಸೈಡ್ ಹಾಕ್ತೀವಲ್ಲ, ತಿಂತೀವಿ ನಾವು. ಹೌದು, ಪೌಡ್ರ್ ಮಾಡಿರ್ತೀವಿ. ಹೌದು. ಸ್ವಲ್ಪ ಬೆಳ್ಳುಳ್ಳಿ ಪ್ಲೇಟಾ, ಅದಕ್ಕೆ ಕ್ಲೋಸ್. ಅದು ಇವಾಗ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಡ್ತೀನಿ ನಾನು, ನಡೆಯುತ್ತೆ. ಹಂಗೆ ಇಟ್ಬಿಡೆ, ಕ್ಲೋಸ್ ಬೇಡ. ಆಮೇಲೆ ನಾನು ನೋಡ್ಕೊಳ್ತೇನೆ. ಕರಿಬೇವು ಹಾಕ್ತೀಯಾ? ನಾನು ಕರಿಬೇವು ಕೂಡ ಹಾಕ್ತೀನಿ. ಹೆಲ್ದಿ. ಕಸೂರಿ ಮೆಥಿ ಹಾಕಿದೆ, ನೆನ್ಸಿಟ್ಟಿದ್ಯಲ್ಲ ಅದು ಸ್ವಲ್ಪ ನೆನ್ಸಿಟ್ಟಿದ್ದೆ. ಇಲ್ಲ ನೀರು ತೆಗ್ದೆ. ಇದ್ರಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಬೇಗ ಇದಾಗ್ಬಿಡತ್ತಲ್ಲ ಅಂತ. ನಾನಿಲ್ಲಿ ಫಸ್ಟು ಎಣ್ಣೆ ಹಾಕ್ತೇನೆ. ನಾರ್ಮಲ್ ಎಣ್ಣೆ? ನಾರ್ಮಲ್ ಎಣ್ಣೆ ಮೇಲೆ ಮೊಸರು ಮತ್ತೆ ನೀರೆಲ್ಲ ಹಾಕಿದ್ರೆ ಅದೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬರುತ್ತೆ ಅದೆಲ್ಲ ಟಿಪ್ಸ್. ಚಿಕ್ಕ ಅಲ್ಲ, ನೀರು ಹಾಕಿ ಜಜ್ಜಿದೀಯಾ? ಇಲ್ಲ ಜಜ್ಜಿದೆ ಹಂಗೆ. ಅದು ಕೈಯಿಂದ ತೆಗೆದು ಅದೆಲ್ಲ ಖಾರ ಆಗತ್ತೆ ಅಂತ ನಾನು ನೀರು ಹಾಕ್ಬಿಡ್ತೀನಿ ಇದರಲ್ಲಿ. ಇವಾಗ ಮಿಕ್ಸ್ ಮಾಡೋದು. ಇಷ್ಟು ನೀರಲ್ಲೇ ಆಗುತ್ತಾ? ಇಲ್ಲ ಸ್ವಲ್ಪ ಹಾಕ್ತೀನಿ. ಇದೆಲ್ಲ ಮಿಕ್ಸ್ ಆಗಿಬಿಟ್ರೆ ಚೆನ್ನಾಗಿ ಅಲ್ವಾ. ಸ್ವಲ್ಪ ಇದು ಕೂಡ ಹಾಕ್ತೀನಿ ನಾನು, ಎಳ್ಳು.
ಇವಾಗ ಇಲ್ಲಿ ಕೆಳಗಿಲ್ಲ. ಸರಿ ಸರಿ. ಓಕೆ, ಅದು ಆಪ್ಷನಲ್. ಎಳ್ಳು ಬೇಕಿದ್ರೆ ಹಾಕ್ಬೋದು. ಹಾಂ, ಎಲ್ಲಿದೆ ನಾ ಹುಡುಕ್ಲಾ? ನಂಗೆ ಸಿಗ್ಲಿ, ಅಲ್ಲಿ ಖಾಲಿ ಆಗಿದೆ. ಆ ಬಾಟಲ್ ಖಾಲಿ ಮಾಡಿದೆ ನಾನು ಆಗಲೇ. ಹಾಂ, ಸಿಗ್ಲಿಲ್ಲ ಇವಾಗ. ಅದೇನು ಬೀಜ? ಅದಷ್ಟೇ ಇರೋದು ನೋಡು, ಅದು ಮ್ಯಾಂಗೋಯಾ? ಮ್ಯಾಂಗೋ ಗುಟ್ಲಿ. ಹಾಂ, ನಿಂಗೆ ಹೇಳಿದ್ನಲ್ಲ ಸ್ವಲ್ಪ ಇದೆ ಗುಟ್ಲಿ. ಹಾಂ, हेरिंग मानसिक रखी ಆಮೇಲೆ ಅದು ಓಪನ್ ಇಡು ಸ್ವಲ್ಪ. ಇವಾಗ ನೀವು ಜರ್ನಿಗೆ ತಗೊಂಡು ಹೋಗ್ಬೇಕಲ್ವಾ, ಸ್ವಲ್ಪ ತಂಡ ತಗೊಂಡು ಹೋದ್ರೆ ಅದು ಕೆಡಲ್ಲ, ಇಲ್ಲಾಂದ್ರೆ ಬಿಸಿ ಬಿಸಿ ಕೆಟ್ಟೋಗುತ್ತೆ. ಥೇಪ್ಲ ಕೂಡ ಇದು ಖುಷಿ ಅಂದ್ರೆ ನೀನು ಮಾಡು ಅಂತ ಹೇಳ್ತೀವಿ. ಏನು ಮಾಡ್ತೀವಿ ಅವಳಿಗೆ ಅಂದ್ರೆ ನೋಡಿ ಎಲ್ಲ ಕೆಲಸ ಅವಳೊಳೆ. ಅವಳಿಗೆಲ್ಲ ಇವಾಗ ಕಲ್ಸಿದ್ದೀನಿ, ಎಲ್ಲ ಮಾಡ್ತಾಳೆ. ನಾನು ಹೋಗ್ಬಿಟ್ರೆ ಇವಾಗ ಅವಳು ಫುಲ್ ಮನೆ ನೋಡ್ಕೊಂಡ್ಬಿಡ್ತಾಳೆ. ಹೆಣ್ಮಕ್ಳು ಹಂಗೆ ಕಲ್ತ್ರೆ ಅವಳಿಗೆ ಅದೇ ಹೇಳೋದು, ನೀನ್ ಈ ಕೆಲಸ ಆಫ್ಟರ್ ಮ್ಯಾರೇಜ್ ಬೇಡ, ಬಟ್ ಅಕಸ್ಮಾತ್ ಒಂದ್ ದಿವಸ ಅದು ನಿನ್ ಮೇಲೆ ಬಂದ್ರೆ ನಿನಗೆ ಅದು ಆಗ್ಬಾರ್ದು. ಅಯ್ಯೋ ಇವಾಗ ನಾನು ಏನ್ ಮಾಡ್ಲಿ ಅಂತ, ನಿನಗೆಲ್ಲ ಬರ್ಬೇಕದು. ಸ್ವಲ್ಪ ಎಣ್ಣೆ ಹಾಕಿ ಕಂಪ್ಲೀಟ್ ಆಗತ್ತೆ. ಗೌರಿಶಂಕರ್ ನನಗೆ ಹೇಳ್ತಾರೆ ನಂದದು ನೋಡಿ ಹೇಳ್ತಾ ಇದ್ದೀನಿ. ಒಂದು ನಿಮಿಷ पास ಮಾಡಿ. ಇಲ್ಲಿ ನೀವು ನೋಡ್ತಾ ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್. ಇಲ್ಲಿ ಹರ್ಷ ತೇಪ್ಲ ಮಾಡ್ತಾಯಿದ್ದಾಳೆ. ಕಾರಣ ಈ ತೇಪ್ಲ ಅಂದರೆ ಚಪಾತಿಯ ಮಸಾಲೆ ಚಪಾತಿ ಅಂತ ನಾವು ಕರಿಬೋದು. ಬೇಕಾದರೆ ಅದನ್ನು ಹೇಗೆ ಮಾಡೋದು ಅನ್ನೋ ರೆಸಿಪಿ ಕೂಡ ಅವಳು ತೋರಿಸ್ಕೊಟ್ಲು. ಇದನ್ನು ಏನಕ್ಕೆ ಮಾಡ್ತಾಯಿದ್ದಾಳೆ ಅಂದರೆ, ಟ್ರಾವೆಲ್ ಮಾಡುವಾಗ ಇದನ್ನು ತೊಗೊಂಡು ಹೋದರೆ 2 ದಿನ 3 ದಿನ ಇಟ್ಟರು ಅದು ಹಾಳಾಗಲ್ವಂತೆ. ಸೊ ನಾವು ಊರಿಗೆ ಹೊರಟ್ವಿ. ನಮ್ಮ ಟ್ರೈನ್ ಮಧ್ಯಾಹ್ನ 3:15 ಸೊ ಇದು ಬೆಳಗ್ಗೆ 10 ಗಂಟೆ ಸಮಯ. ಬೇಗ ನಮಗೆ ಡೋಕ್ಲಾ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಮಧ್ಯಾಹ್ನಕ್ಕೆ ರಾತ್ರಿಗೆ 2 ಹೊತ್ತಿಗೆ ಬೇಕಾಗುವಷ್ಟು ಊಟ ಅಂದರೆ ಡೋಕ್ಲಾ ತೇಪ್ಲ ಎರಡನ್ನೂ ಪ್ಯಾಕ್ ಮಾಡಿ, ಮಜ್ಜಿಗೆ ಮಾಡಿ ಒಂದು ಬಾಟ್ಲಿಗೆ ಹಾಕ್ಕೊಟ್ಲು, ಜ್ಯೂಸ್ ಹಾಕ್ಕೊಟ್ಲು ಒಂದು ಬಾಟ್ಲಿಗೆ. ಅದೆಲ್ಲದನ್ನು ಪ್ಯಾಕ್ ಮಾಡಿ ನಮ್ಮನ್ನು 11:15 ಅಷ್ಟರಲ್ಲಿ ನಾವು ಮನೇನ ಬಿಟ್ವಿ. ಬಿಕಾಸ್ ಲಾತೂರಿಂದ ಸೊಲ್ಲಾಪುರ ಹೋಗಲಿಕ್ಕೆ ಒಂದು 2 hours 2.5 hours ಬೇಕಾಗತ್ತೆ ಬೈ ಕಾರ್. ಸೊ ನಾವು ಬೇಗನೆ ಹೊರಟ್ವಿ. ಒಂದು ಅರ್ಧ ಗಂಟೆ ಮುಂಚೆ ರೈಲ್ವೆ ಸ್ಟೇಷನಲ್ಲಿದ್ದರೆ ನಮಗೂ ಅನುಕೂಲ ಅಂತ. ಟಿಕೆಟ್ ಆಲ್ರೆಡಿ ರಿಸರ್ವ್ಡ್ ಆಗಿದ್ದರಿಂದ ನಮ್ಗೆ ಅದ್ರ ಟೆನ್ಷನ್ ಅಂತೂ ಏನೂ ಇರಲಿಲ್ಲ. ಸೊ ಇಲ್ಲಿ ನಾನು ಪ್ಯಾಕ್ ಮಾಡಿದೆ, ನೋಡ್ಬೋದು ನೀವು. ಇನ್ನೂ ಹಾಕು ಅದು ಪ್ರೆಸ್ ಮಾಡಿ ಹಾಕು ಅಂತ ಹೇಳ್ತಾ ಇದ್ಲು. ನಾನು ಬೈತಾ ಇದ್ದೆ, ಏನಕ್ಕೆ ಅಷ್ಟೊಂದು ಅಂತ. ಉಳಿದ್ರೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ನಿರಿ ಅಂದ್ಲು. ಅದು ಒಂದು ತಾಯಿ ಹೃದಯ ಅಂತ ಹೇಳ್ಬೋದು. ಆ ರೀತಿ ನಮ್ಮನ್ನ ಪ್ಯಾಕ್ ಮಾಡಿ ಕಳಿಸ್ಕೊಟ್ಲು. ಹೋಗುವಾಗ ಏನಾಯಿತು, ರೈಲ್ವೆ ಸ್ಟೇಷನಲ್ಲಿ ಏನಾಯಿತು, ದಾರಿಯಲ್ಲಿ ಏನಾಯಿತು, ಎಲ್ಲದೂ ನಾನೇ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.